ಸಂಖ್ಯೆಗಳ ಸರಾಸರಿ 42 ಆಗೈತಿ. ಪ್ರತಿಯೊಂದು ಸಂಖ್ಯೆಯನ್ನು 5ರಿಂದ ಹೆಚ್ಚಿಸಿದರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿರಲಿ. 10 × 42 ಮಾಡಿದ್ರೆ ಎಷ್ಟಾಗುತ್ತೆ? 420 ಆಗುತ್ತೆ. ಪ್ರತಿ ಸಂಖ್ಯೆ ಅಂದ್ರೆ 10 ಸಂಖ್ಯೆನ ಎಷ್ಟು ಜಾಸ್ತಿ ಮಾಡ್ತಾರೆ? 5 ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಷ್ಟು ಟೋಟಲ್ ಎಷ್ಟು ಜಾಸ್ತಿ ಆಗುತ್ತೆ? 10 × 5 ಮಾಡಿದ್ರೆ ಟೋಟಲ್ 50 ಜಾಸ್ತಿ ಆಗುತ್ತೆ. ಹೊಸ ಸರಾಸರಿ ಎಷ್ಟು ಅಂದ್ರೆ ಟೋಟಲ್ ಸಮ್ ಎಷ್ಟಾಗುತ್ತೆ? 470. 470 / 10 ಮಾಡಿದ್ರೆ ಹೊಸ ಸರಾಸರಿ ಎಷ್ಟಾಗುತ್ತೆ? 47 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF-ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. 24 ಸಂಖ್ಯೆಗಳ ಸರಾಸರಿ 43 ಆಗೈತಿ. ಪ್ರತಿಯೊಂದು ಸಂಖ್ಯೆಯಿಂದ m ಅನ್ನು ಕಡಿತ ಮಾಡಿದರೆ ಸರಾಸರಿ 38 ಆಗುತ್ತೆ. m ನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 24 ನಂಬರ್ ಸರಾಸರಿ ಎಷ್ಟೈತಿ? 43 ಆಗುತ್ತೆ. ಟೋಟಲ್ 1032 ಆಗುತ್ತೆ. ಎಷ್ಟು m ಸಂಖ್ಯೆ ಕಡಿತ ಮಾಡಿದ್ರೆ ಅಂದ್ರೆ 1032 ಮೈನಸ್ 24 × m ಅಂದ್ರೆ ಎವರೇಜ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ ಸಂಖ್ಯೆ? 24. ಎವರೇಜ್ ಎಷ್ಟು ಆಗುತ್ತೆ? 38 ಆಗುತ್ತೆ. 1032 ಮೈನಸ್ 24 m = 912. 24 m = ಎಷ್ಟಾಗುತ್ತೆ? ಇದು 120 ಆಗುತ್ತೆ. m ವ್ಯಾಲ್ಯೂ ಏನಾಗುತ್ತೆ? 5 ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. P ಮತ್ತು Q ಅವರ ಸರಾಸರಿಯು ಹಾಗೂ Q ಮತ್ತು R ಅವರ ಸರಾಸರಿಯ ನಡುವಿನ ವ್ಯತ್ಯಾಸ 25 ಆಗೈತಿ. P ಮತ್ತು R ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ರೆ ನೋಡ್ರಿ, P + Q ಇದ್ರ ಮತ್ತು ಇದ್ರ ನಡುವಿನ ವ್ಯತ್ಯಾಸ ಅದು Q + R ಇವೆರಡರ ನಡುವಿನ ಎವರೇಜ್ ಎಷ್ಟು? 25 ಐತಿ. ಅಂದ್ರೆ ಡಬಲ್ ಆಗಿ 50 ಆಗುತ್ತೆ. P + Q ಮೈನಸ್ Q ಮೈನಸ್ R = 50. Q ಕ್ಯಾನ್ಸಲ್ ಆಗಿ P - R = 50. ಅಂದ್ರೆ P ಮತ್ತು R ನಡುವಿನ ವ್ಯತ್ಯಾಸ ಎಷ್ಟು? 50 ಆಗುತ್ತೆ. ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆನ್ಸರ್ ಆಗುತ್ತೆ. 7 ಸ್ನೇಹಿತರು ತಲಾ 16 ರೂಪಾಯಿ ಖರ್ಚು ಮಾಡ್ತಾರೆ. ಮತ್ತು 8ನೇ ಸ್ನೇಹಿತನು ಎಲ್ಲ 8 ಜನ ಸರಾಸರಿಗಿಂತ 35 ರೂಪಾಯಿ ಹೆಚ್ಚು ಖರ್ಚು ಮಾಡ್ತಾನೆ. ಅವ್ರು ಒಟ್ಟು ಎಷ್ಟನ್ನ ಖರ್ಚು ಮಾಡಿದ್ದಾರೆ ಅಂತ ಕೇಳಿದ್ರೆ 7 ಜನದ ಎಷ್ಟು ಸರಾಸರಿ? 16 ಐತಿ. ಎಷ್ಟಾಗುತ್ತೆ? 112 ಆಗುತ್ತೆ. 8 ಜನರ ಸರಾಸರಿ ಏನಂತ ತೊಗೊಂತೀನಿ? ಇಲ್ಲಿ ಸರಾಸರಿ ಎ ಅಂತ ತೊಗೊಂತೀನಿ. ನೋಡ್ರಿ, 8ನೇ ಸ್ನೇಹಿತನ ಖರ್ಚು ಮಾಡೋದು ಎಷ್ಟಾಗುತ್ತೆ? ಖರ್ಚು 8ನೇ ಸ್ನೇಹಿತಂದು ಎ ಒಟ್ಟು ಟೋಟಲ್ ಎವರೇಜ್ಗಿನ 35 ಜಾಸ್ತಿ ಆಗುತ್ತೆ. ಅಂದ್ರೆ A + 35 ಆಯ್ತು. ಒಟ್ಟು ಖರ್ಚು ಏನಾಗುತ್ತೆ? ಇಲ್ಲಿ 8 ಜನದ್ದು 8 × A ಆಯ್ತು. ಮತ್ತು ಇನ್ನೊಂದು ಟೈಪ್ ಬರೆದ್ರೆ ಹೆಂಗಾಗುತ್ತೆ? ಒಟ್ಟು ಖರ್ಚು ಏನಂತಿದೆ? 112 7 ಮಂದಿದು ಪ್ಲಸ್ ಇದು 8ನೇದ ಒಂದು ಎಷ್ಟೈತಿ? A + 35 ಐತಿ. ಏನಾಗುತ್ತೆ ಇಲ್ಲಿ? ಈ 8A ಇದು ಈಕ್ವಲ್ ಆಗುತ್ತೆ. 8A = 112 + A + 35 ಆಕತಿ. ಇದು 8A = 147 + A ಆಯ್ತು. 7A = 147 ಆಕತಿ. A = ಎಷ್ಟು ಬಂತು? 21 ಆಕತಿ. ಒಟ್ಟು ಖರ್ಚು ಎಷ್ಟೈತಿ ಇಲ್ಲಿ? 8A ಐತಿ. 8 × 21 ಮಾಡಿದ್ರೆ ಎಷ್ಟಾಗುತ್ತೆ? 168 ಒಟ್ಟು ಖರ್ಚು ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಪರಿವೀಕ್ಷಣೆಗಳ ಸರಾಸರಿ 41 ಆಗೈತಿ. ಮೊದಲ 9 ಪರಿವೀಕ್ಷಣೆಗಳ ಸರಾಸರಿ 42 ಆಗೈತಿ. ಕೊನೆಯ 16 ಪರಿವೀಕ್ಷಣೆಗಳ ಸರಾಸರಿ 39 ಆಗೈತಿ. ಹಂಗಾರೆ 9ನೇ ಪರಿವೀಕ್ಷಣೆ ಮೌಲ್ಯ ಎಷ್ಟಂತ ಕೇಳಿದ್ರೆ ಟೋಟಲ್ ಎಷ್ಟಾಗುತ್ತೆ? 24 × 41 ಮಾಡಿದ್ರೆ 984 ಆಗುತ್ತೆ. 9 ಸಂಖ್ಯೆಗಳ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 378 ಆಗುತ್ತೆ. ಲಾಸ್ಟ್ 16 ಸಂಖ್ಯೆಗಳ ವ್ಯಾಲ್ಯೂ ಎಷ್ಟಾಗುತ್ತೆ? 16 × 39 ಮಾಡಿದ್ರೆ 624 ಆಗುತ್ತೆ. ಟೋಟಲ್ ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? ಟೋಟಲ್ ಸಮ್ಮು 1002 ಆಗುತ್ತೆ. ನಮಗೇನು ಕೇಳಿದ್ರೆ 9ನೇ ಸಂಖ್ಯೆ ಏನಂತ ಕೇಳಿದ್ರೆ 1002 980 ಕಳೆದು ಬಂದ್ರೆ ಎಷ್ಟಾಗುತ್ತೆ? ಬರ್ತೈತಿ 18 ಬರ್ತೈತಿ. ಈ ಸಂಖ್ಯೆನ 9ನೇ ಸಂಖ್ಯೆ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆಗಳಿವೆ. ಮೊದಲ ಸಂಖ್ಯೆ 2ನೇ ಸಂಖ್ಯೆಗಿಂತ 4 ಪಟ್ಟು ಆಗೈತೆ. ಅಂದ್ರೆ A 4 ಪಟ್ಟು B ಐತಿ. ಅಂದ್ರೆ A/B ಏನಾಗುತ್ತೆ? ಇದು ರೇಷಿಯೋ 4/1 ಆಯ್ತು. ಮತ್ತು ಅವುಗಳ ಸರಾಸರಿ 65 ಐತಿ. ಅಂದ್ರೆ 65 × 2 ಮಾಡಿದ್ರೆ ಎಷ್ಟಾಗುತ್ತೆ? 130 ಆಕತಿ. 2ನೇ ಸಂಖ್ಯೆ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 4 + 1 5. 5ರ ವ್ಯಾಲ್ಯೂ ಎಷ್ಟು ಕೊಟ್ಟಾನಿದೆ? 130 ಕೊಟ್ಟಾನೆ. ಅಂದ್ರೆ 5 1 5 26 ಆಗುತ್ತೆ. 130. ನಮ್ಗೆ 2ನೇ ಸಂಖ್ಯೆ ರೇಷಿಯೋ ಎಷ್ಟೈತಿ? 1 ಐತಿ. B = 1 × 26 ಮಾಡಿದ್ರೆ 2ನೇ ಸಂಖ್ಯೆ 26 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ವಿದ್ಯಾರ್ಥಿಗಳ ಸರಾಸರಿ ತೂಕ 70 kg ಆಗೈತಿ. ಶಿಕ್ಷಕರ ತೂಕವನ್ನು ಸೇರಿಸಿದಾಗ ತರಗತಿಯ ಸರಾಸರಿ ತೂಕ 70.5 kg ಆಗುತ್ತೆ. ಶಿಕ್ಷಕರ ತೂಕ ಎಷ್ಟು ಅಂತ ಕೇಳಿದ್ರೆ 32 ವಿದ್ಯಾರ್ಥಿಗಳದ್ದು ಎಷ್ಟೈತಿ? ತೂಕ 70 kg ಐತಿ. 32 × 70 ಮಾಡಿದ್ರೆ ಟೋಟಲ್ 2240 ಆಗುತ್ತೆ. ಟೀಚರ್ ಒಬ್ಬ ಜಾಯ್ನ್ ಆಗ್ಯಾನ. 32 ಜನ ವಿದ್ಯಾರ್ಥಿಗಳು +1 ಮಾಡಿದ್ರೆ ಟೋಟಲ್ 33 ಜನ ಆಕತಿ. ಎವರೇಜ್ ಎಷ್ಟು ಕೊಟ್ಟಾನ? ಅವ್ರದ್ದು 70.5 ಕೊಟ್ಟಾನ. ಟೋಟಲ್ ತೂಕ ಏನಾಗುತ್ತೆ? 2326.5 ಆಗುತ್ತೆ. ಇದ್ರಾಗ ಟೀಚರ್ ಮತ್ತು 32 ಜನದ ತೂಕ ಐತಿ. ಇದ್ರಾಗ 32 ಜನ ಹುಡುಗರ ತೂಕ ಐತಿ. ಇದ್ರಾಗ ಇದನ್ನು ಮೈನಸ್ ಮಾಡಿದ್ರೆ ಅಂದ್ರೆ ಯಾರು ಬರ್ತೈತಿ? ಟೀಚರ್ ವೇಟ್ ಬರ್ತೈತಿ. ಎಷ್ಟಾಗುತ್ತೆ? 86.5 kg ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸಂಖ್ಯೆಗಳ ಸರಾಸರಿ 25 ಆಗೈತಿ. ಪ್ರತಿಯೊಂದು ಸಂಖ್ಯೆಗೆ 6 ಸೇರಿಸಿದ್ರೆ
ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 12 ಸಂಖ್ಯೆ ಟೋಟಲ್ ಎಷ್ಟಾಗುತ್ತೆ 12 × 25 ಮಾಡಿದ್ರೆ 300 ಆಗುತ್ತೆ. ಪ್ರತಿ ಸಂಖ್ಯೆಗೆ 6 ಕೂಡಿಸ್ಯಾರ ಅಂದ್ರೆ ಟೋಟಲ್ ಎಷ್ಟು ಜಾಸ್ತಿ ಆಗುತ್ತೆ 12 × 6 ಮಾಡಿದ್ರೆ 72 ಜಾಸ್ತಿ ಆಗುತ್ತೆ. ಅಂದ್ರೆ ಟೋಟಲ್ ಸಮ್ ಎಷ್ಟಾಗುತ್ತೆ 372 ಆಗುತ್ತೆ. ಹೊಸ ಸರಾಸರಿ ಏನಾಗುತ್ತೆ ಸರಾಸರಿ ಇಜುಕೊಟ್ಟು 372 ಟೋಟಲ್ ಸಂಖ್ಯೆ 12 ಐತೆ. ಎಷ್ಟಾಗುತ್ತೆ ಇದು 31 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ರಾಮಣ್ಣನ 5 ದಿನಗಳ ಸರಾಸರಿ ವೆಚ್ಚ 160 ಆಗೈತಿ. ಮೊದಲ 4 ದಿನಗಳ ವೆಚ್ಚ ಕೊಟ್ಟರೆ ಕ್ರಮವಾಗಿ 90 ರೂಪಾಯಿ, 135, 75, 180 ರೂಪಾಯಿ ಇದ್ದರೆ 5ನೇ ದಿನದ ವೆಚ್ಚ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 5 ದಿನದ 5 × 16 ಮಾಡಿದರೆ 800 ಆಗುತ್ತೆ. ಈ 4 ದಿನದ ಖರ್ಚು ಎಷ್ಟಾಗ್ತಿದೆ 90 ಪ್ಲಸ್ 135 ಪ್ಲಸ್ 75 ಪ್ಲಸ್ 180 ಮಾಡಿದರೆ ಟೋಟಲ್ ಖರ್ಚು ಎಷ್ಟು 480 ಆಗತ್ತೆ. 5ನೇ ದಿನದ ಖರ್ಚು ಎಷ್ಟಾಗತ್ತೆ ಇಲ್ಲಿ ಇದು 800 ಒಳಗೆ 480 ಹೋದ್ರೆ ಉಳಿದಿದ್ದೆಷ್ಟು 320 ರೂಪಾಯಿ 5ನೇ ದಿನದ ಖರ್ಚಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಗಳ ಸರಾಸರಿ ಎಷ್ಟಾಗೈತಿ 8 ಆಗೈತಿ. ಪ್ರತಿಯೊಂದು ಸಂಖ್ಯೆಯನ್ನು 3ರಷ್ಟು ಮಾಡಿದ್ರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 11 × 8 ಮಾಡಿದ್ರೆ ಟೋಟಲ್ ಸಂಖ್ಯೆ ಎಷ್ಟಾಗುತ್ತೆ 88 ಆಗತ್ತೆ. ಪ್ರತಿ ಸಂಖ್ಯೆ 3ರಷ್ಟು ಮಾಡಕ್ಕೆ ಅಂದ್ರೆ 88 × 3 ಮಾಡಿದ್ರೆ ಒಟ್ಟು ಸಂಖ್ಯೆ 3 ಪಟ್ಟಾಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 264 ಆಗತ್ತೆ. ಹೊಸ ಸರಾಸರಿ ಏನಾಗುತ್ತೆ 264 / 11 ಮಾಡಿದ್ರೆ 24 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಸಂಖ್ಯೆಗಳ ಸರಾಸರಿ ಏನೈತಿ 45 ಆಗೈತಿ. ಅಂದ್ರೆ 4 × 45 ಮಾಡಿದ್ರೆ ಎಷ್ಟಾಗತ್ತೆ ಇದು 180 ಆಗತ್ತೆ. ಮೊದಲ 2 ಸಂಖ್ಯೆಗಳ ಸರಾಸರಿ ಉಳಿದ 2 ಸಂಖ್ಯೆಗಳ ಸರಾಸರಿಗಿಂತ 3 ಪಟ್ಟು ಐತಿ. ಮೊದಲ 2 ಸಂಖ್ಯೆಗಳು ಎ ಬಿ ತೊಗೊಂಡು ಆಮೇಲೆ 2 ಸಂಖ್ಯೆ ಸಿ ಡಿ ತೊಗೊತೀನಿ. ಇದು 3 ಪಟ್ಟು ಐತಿ ಮೊದಲ 2 ಸಂಖ್ಯೆಗಳು ಕೊನೆ 2 ಸಂಖ್ಯೆಗಳಿಂತ ಅಂದ್ರೆ 3:1 ಆಗುತ್ತೆ. ಹಂಗಾರೆ ಮೊದಲ 2 ಸಂಖ್ಯೆಗಳು ಮೊತ್ತ ಎಷ್ಟು ಅನ್ನೋದು ಕೇಳಿದ್ರೆ ಟೋಟಲ್ ಎಷ್ಟಾಗೈತಿ ಇದು 4 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 180 ಬಂದೈತಿ. ಅಂದ್ರೆ ಇದಷ್ಟೇ 4 × 45 ಆಗುತ್ತೆ. ಮೊದಲ 2 ಸಂಖ್ಯೆಗಳ ರೇಷಿಯೋ ಎಷ್ಟೈತಿ 3 ಐತಿ. 3 × 45 ಮಾಡಿದ್ರೆ ಎಷ್ಟಾಗುತ್ತೆ 135 ಮೊತ್ತ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಜೀವಶಾಸ್ತ್ರದಲ್ಲಿ 72 ಅಂಕ, ಹಿಂದಿಯಲ್ಲಿ 84 ಅಂಕ, ಗಣಿತದಲ್ಲಿ 91 ಅಂಕ, ವಿಜ್ಞಾನದಲ್ಲಿ 80 ಅಂಕ ಮತ್ತು ಇಂಗ್ಲೀಷ್ನಾಗ 73 ಅಂಕ ಪಡೆದಿದ್ದಾನೆ. ಅವನ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಅಂಕ ಎಷ್ಟಾಗುತ್ತೆ 72 ಪ್ಲಸ್ 84 ಪ್ಲಸ್ 91 ಪ್ಲಸ್ 80 ಪ್ಲಸ್ 73 ಮಾಡಿದ್ರೆ ಟೋಟಲ್ ಪಡೆದಿದ್ದು 400 ಆಕತಿ. ಸರಾಸರಿ ಏನಾಕತಿ ಟೋಟಲ್ ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ 5 ಐತಿ. ಎಷ್ಟಾಗುತ್ತೆ 80 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಕಗಳ ಹಿಂದಿ ಪರೀಕ್ಷೆಯಲ್ಲಿ 11 ವಿದ್ಯಾರ್ಥಿಗಳು 78 ಅಂಕಗಳನ್ನು ಪಡೆದರು. 11 × 78 ಟೋಟಲ್ ಎಷ್ಟಾಯ್ತು 858 ಆಯ್ತು. 7 ವಿದ್ಯಾರ್ಥಿಗಳ ಅಂಕಗಳು 85 ಅಂದ್ರೆ 7 × 80 ಮಾಡಿದ್ರೆ ಎಷ್ಟಾಗುತ್ತೆ 560 ಆಗುತ್ತೆ. 5 ವಿದ್ಯಾರ್ಥಿಗಳ 82 ಅಂಕಗಳನ್ನು ಪಡೆದರು ಅಂದ್ರೆ 5 × 82 ಮಾಡಿದ್ರೆ ಎಷ್ಟಾಗುತ್ತೆ 410 ಆಗುತ್ತೆ. ಮತ್ತು 2 ವಿದ್ಯಾರ್ಥಿಗಳು 86 ಅಂಕ ಪಡೆದರು. ಹಿಂದಿ ವಿಷಯದ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ರೆ 2 × 86 ಮಾಡಿದ್ರೆ 172 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ ಇದು ಟೋಟಲ್ ಸಮ್ಮು 2000 ಆಗುತ್ತೆ. ಸರಾಸರಿ ಇಜುಕೊಟ್ಟು 2000 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಜನ ಅದಾರ ಇಲ್ಲಿ 11, 7, 5, 2 ಐತಿ. ಒಂದು ಟೋಟಲ್ ಎಷ್ಟು 25 ಜನ ಅದಾರ. ಅಂದ್ರೆ ಸರಾಸರಿ ಎಷ್ಟಾಗುತ್ತೆ ಇದು 80 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 8 ವರ್ಷಗಳಿಂದ 6 ಸದಸ್ಯರು ರಾಹುಲ್ ಕುಟುಂಬದ ಸರಾಸರಿ ವಯಸ್ಸು 35 ವರ್ಷಗಳಾಗಿತ್ತು ಅಂತ ಕೊಟ್ಟರೆ ಅಂದ್ರೆ 8 ವರ್ಷದ ಹಿಂದಿನ ಕೊಟ್ಟನೆ ಎಷ್ಟು ಕೊಟ್ಟನ 6 ಜನದ್ದು 35 ಸರಾಸರಿ ಕೊಟ್ಟನೆ ಎಷ್ಟಾಗುತ್ತೆ 210 ಆಗುತ್ತೆ. ಪ್ರೆಸೆಂಟ್ ಏಜ್ ಏನಾಗುತ್ತೆ ಅವ್ರದ್ದು 8 × 6 ಮಾಡಿದರೆ 48 ವರ್ಷ ಕೂಡಿಸ್ಬೇಕು. ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ ಅವ್ರದ್ದು 258 ಆಯ್ತು. ಒಂದು ವರ್ಷದ ಈ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿತ್ತು ಅಂದ್ರೆ ಒಂದು ಮಗು ಹುಟ್ಟಿತ್ತು 1 ವರ್ಷದಿಂದ ಪ್ಲಸ್ 1 ಆಯ್ತು. ಟೋಟಲ್ ಎಷ್ಟಾಗ್ತಿಲ್ಲ ಅವ್ರದ್ದು 259 ಪ್ರೆಸೆಂಟ್ ಏಜ್ ಆಯ್ತು. ಹಿಂದಿನಿಂದ 4 ವರ್ಷಗಳ ನಂತರ ಕುಟುಂಬದ ಸರಾಸರಿ ವಯಸ್ಸು ಎಷ್ಟಾಗುತ್ತೆ ಅಂತ ಕೇಳಿದ್ರೆ 4 ವರ್ಷದ ನಂತರ ಅಂದ್ರೆ ಟೋಟಲ್ ಎಷ್ಟು ಜನ ಅದಾರ ಅವರು 7 ಜನ ಅದಾರ. 4 ವರ್ಷ ಮುಂದೆ ಅಂದ್ರೆ ಎಷ್ಟಾಗುತ್ತೆ 28 ವರ್ಷ ಜಾಸ್ತಿ ಆಗುತ್ತೆ. ಅಂದ್ರೆ 259 ಪ್ಲಸ್ 28 ಮಾಡಿದ್ರೆ ಎಷ್ಟಾಗುತ್ತೆ ಇದು 287 ಆಗುತ್ತೆ. ಸರಾಸರಿ ಇಜುಕೊಟ್ಟು 287 ಡಿವೈಡೆಡ್ ಬೈ 7 ಮಾಡಿದರೆ ಎಷ್ಟು 41 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.